ಮಾನ್ಯ ಮುಖ್ಯಮಂತ್ರಿಗಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಯಾಕಂತಂದ್ರೆ 2001-2ರಲ್ಲಿ 20,000 ರೂಪಾಯಿಯ ಸ್ಟಡಿ ಪೆಪ್ ಇದನ್ನ ಎಳೆದುಕೊಂಡು ಹೋಗ್ತಾ ಇದ್ರು ಲೋನ್ ತುಂಬದೆ ಇಲ್ಲದೇ ಇದ್ದಕ್ಕಾಗಿ ಖಾನಾಪುರದಲ್ಲಿ. ಅಂದ್ರೆ ಎಷ್ಟು ವರ್ಷ ಆಯ್ತು? 24 ವರ್ಷ. 24 ವರ್ಷದಲ್ಲಿ ಎಷ್ಟು ಕೋಟಿ ಆಸ್ತಿ ಮಾಡಿದ್ದಾರೆ ನೋಡ್ಬೇಕಲ್ಲ. ನಿಮ್ಮ ಸಚಿವ ಸಂಪುಟದ ಸಚಿವರ ಮೇಲೆ ಗಮನ ಇಡಬೇಕಲ್ವೇ? 2 ಶುಗರ್ ಫ್ಯಾಕ್ಟ್ರಿ, ಅದಕ್ಕೆ 400 ಕೋಟಿ ಬೇಕಾಗ್ತದೆ. 15 ಕಾರ್ ಗಾಡಿ ಇವೆ ಅಂತೆ, 1 ಕೋಟಿಯಿಂದ 2 ಕೋಟಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮುಂದೆನೆ, ಸಂಪಿಗೆ ರಸ್ತೆ ಮನೆ ಮುಂದೆನೆ. ಅದಕ್ಕೆ ಅವರು ಉತ್ತರ ಕೊಡಬೇಕು. ಒಂದು ಗ್ಯಾರೇಜ್ ಟೈಪ್ ಆಗಿದೆ ಅದು. ಗುಲ್ಬರ್ಗದಲ್ಲಿ ಒಂದು ಮಸಾಲ ಫ್ಯಾಕ್ಟ್ರಿ ಇದೆ ಅಂತೆ, ಅದನ್ನ ಅಂಗನವಾಡಿಗೆ ಆ ಮಸಾಲೆಯನ್ನು ಸಪ್ಲೈ ಮಾಡ್ತಾರೆ ಸುದ್ದಿ. ಇದನ್ನು ತನಿಖೆ ಆಗ್ಬೇಕಲ್ಲ. ಮತ್ತು ಬೈರೇಗೌಡ ಪಾಟೀಲ್ ಯಾರು ಸಚಿವರಾಗ್ತು, ಇವರು ತನಿಖೆ ನಡೆಯಬೇಕು. ತನಿಖೆ ಮುಚ್ಚಿ ಹೋಗಬಾರ್ದು ಯಾವುದು. ಅದು ಅಲ್ಲಿ 2 KV ಟ್ರಾನ್ಸ್ಫಾರ್ಮರ್ ರಿಫೇರಿ ಫ್ಯಾಕ್ಟ್ರಿ, ಒಂದು ಬೈಲಹೊಂಗಲದಲ್ಲಿ, ಒಂದು ಬೆಳಗಾವಿ ಗ್ರಾಮೀಣದಲ್ಲಿ. ಅದೇ ಜಾತ್ರಾ ಹೋಟೆಲ್ ಖರೀದಿ ಮಾಡೋದು ಸುದ್ದಿ ಇದೆ. ಒಂದು ಫಾರ್ಮ್ ಹೌಸ್ ಇದೆ. 24 ವರ್ಷದಲ್ಲಿ ಇಷ್ಟು ಮನೆಗಳೆಷ್ಟು, ಜಾಬ್ಗಳೆಷ್ಟು ಅವರೇ ಹೇಳ್ಬೇಕು. ಸಚಿವನೇ ಹೇಳ್ಬೇಕು. ಯಾಕಂದ್ರೆ MP ಒಮ್ಮೆ ಸೋತಿದ್ದಾರೆ. MP ಚುನಾವಣೆ ಅಲ್ಲಿ ಅವಾಗ ಎಷ್ಟು ಖರ್ಚು ಮಾಡಿದ್ರು, MLA ಸೋತಿದ್ದಾರೆ ಅವಾಗ ಎಷ್ಟು ಖರ್ಚು ಮಾಡಿದ್ರು. ನಂತರ ಇವರು ಶ್ರೀಮಂತ ಅದು ಹ್ಯಾಂಗಂತಂದ್ರೆ ಒಂದು ನೋಡೋದಾದ್ರೆ ಒಂದೇ ಒಂದು ಉದಾಹರಣೆ ಸಾಕು. ಮತ್ತೆ ಯಾರಾದ್ರು ನಿಮ್ಗೆ ಗೊತ್ತಿದ್ರೆ ಅದನ್ನು ಕಾಮೆಂಟ್ ಮಾಡಿ ಹೇಳ್ರಿ, ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿ ಮಾಡ್ಯಾರ ಅಂತ. ಅದನ್ನು ನಾವು ತರ್ತೇವೆ. ಅಂದ್ರೆ ಒಬ್ಬೊಬ್ಬ ಸಚಿವ, ಬೆಳಗಾವಿ ಜಿಲ್ಲೆ ಸಚಿವರು, ಶಾಸಕರು ಎಷ್ಟೆಷ್ಟು ಅಮೌಂಟ್ ಮಾಡಿದ್ದಾರೆ, ದುಡ್ಡು ಮಾಡಿದ್ದಾರೆ, 5 ವರ್ಷದಲ್ಲಿ ಎಷ್ಟೆಷ್ಟು ಕೋಟಿ ಮಾಡಿದ್ದಾರೆ ನಾವು ಹೇಳಬೇಕಾಗಿದೆ. ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಯಾಕಂದ್ರೆ ಜನರ ಟ್ಯಾಕ್ಸ್ ಹಣದಿಂದ ಸರ್ಕಾರ ನಡೀತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೂ ಇರಬೇಕು. 5 ವರ್ಷದಲ್ಲಿ ಎಷ್ಟು ಕೋಟಿ ಮಾಡಿದ್ರಪ್ಪ ಅದು ಬೇಕಲ್ಲ. ಇನ್ನು ಹೆಬ್ಬಾಳ್ಕರ್ ಅವರು ಐರಾ ಫಿಲ್ಮ್ ಪ್ರೊಡಕ್ಷನ್ದಲ್ಲಿ ದುಡ್ಡು ಹಾಕಿದಾರಂತ ಡಾಲಿ ಧನಂಜಯನ್ ಜೊತೆ. ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ದುಡ್ಡು ಹಾಕಿದ್ರು ಆ್ಯಕ್ಟ್ ಮಾಡಿದ್ರು ಗೊತ್ತಿಲ್ಲ. ಪ್ರೊಡಕ್ಷನ್ದಲ್ಲಿ ಅಲ್ಲಿ ಬ್ಲ್ಯಾಕ್ ಮನಿ ವೈಟ್ ಮಾಡ್ತಾ ಸುದ್ದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ನೀವು ಒಳ್ಳೆ ಸಚಿವರು ಅನ್ಸ್ಕೋಬೇಕಾದ್ರೆ ಇದಕ್ಕೆಲ್ಲ ಉತ್ತರ ಕೊಡಲೇಬೇಕು. ಜನ ಮಾತಾಡೋದು ನಾವು ಹೇಳತ್ತೇವೆ, ಅದನ್ನು ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತೇವೆ. ಈಗಾಗಲೇ 2 ಸಚಿವರ ನೀವು ಕೈ ಬಿಟ್ಟಿದ್ದೀರಿ. ವಾಲ್ಮೀಕಿ ನಗರದಲ್ಲಿ ಒಬ್ಬರನ್ನ, ನಂತರ ಮೊನ್ನೆ ರಾಹುಲ್ ಗಾಂಧಿ ಅವರ ವಿರುದ್ಧ ಏನು ಹೂಟ್ ಪ್ರಕರಣದಲ್ಲಿ ಅಲ್ಲಿ ಅವರು ರಾಜೀನಾಮೆ ಕೊಟ್ಟರು. ಈಗ 3ನೇ ಸರದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಲೇಬೇಕು. ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬರೇ ಇದ್ದಾರೆ ಮಹಿಳಾ ಕೋಟದಲ್ಲಿ. ಬೇರೆಯವ್ರ ಮಹಿಳೆ ಇದಾರಲ್ಲ, ಸಾಕಷ್ಟು ಮಹಿಳೆ ಇದಾರೆ. ಅವ್ರನ್ನ ತೆಗೆದುಕೊಂಡು ಸಚಿವ ಸಂಪುಟ ನಡೆಸಬಹುದಲ್ಲ. ಯಾವ ಗನಂದಾರಿ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಜನರಿಗೆ ಗೊತ್ತಾಗಬೇಕು. ಪಾರದರ್ಶಕ ಆಡಳಿತ ಗೊತ್ತಾಗಬೇಕು. ಸಿದ್ದರಾಮಯ್ಯ ನೀವು ಇನ್ನೂ 2.5 ವರ್ಷ ಇರೋದ್ರಿ. ಈಗ 2.5 ವರ್ಷದಲ್ಲಿ ಎಷ್ಟೊಂದು ಆಸ್ತಿ ಗಳಿಸಿದ್ದಾರೆ, ಅದನ್ನು ತನಿಖೆ ಆಗ್ಬೇಕಲ್ಲ. ಎಲ್ಲ ತನಿಖೆ ನಿಮ್ಮ ಸಚಿವ ಸಂಪುಟದ ಸದಸ್ಯರ ಮೇಲೆ ತನಿಖೆ ಒಂದು ನಿಗಾ ಇಡಬೇಕು. ಸುರ್ಜೇವಾಲ ಬರ್ತಾರೆ, ಮಾನದಂಡ ಯಾವ ಕೆಲಸ ಮಾನದಂಡ ಯಾವುದು? ದುಡ್ಡು ಮಾಡಿದಂತ ಮಾನದಂಡೋ ಅಥವಾ ಇವ್ರು ಕೆಲಸ ಮಾಡಿದಾರೆ ಮಾನದಂಡ ಯಾವ್ದು ನೋಡ್ಬೇಕಲ್ಲ. ಹಿಂದೆ 40% ಭ್ರಷ್ಟಾಚಾರ BJP ಸರ್ಕಾರ ಮೇಲೆ ಗೂಬೆ ಕೊಡ್ಸಿರಿ. ಈಗ ನಿಮ್ದ ಎಷ್ಟು ಪರ್ಸೆಂಟೇಜ್ ಸರ್ಕಾರ ಈಗ ಸಣ್ಣಾಗಿ ಹೊರಗೆ ಬರ್ತಾ ಇದೆ ಗ್ಯಾರಂಟಿಗಳಿಂದ. ಸಿದ್ದರಾಮಯ್ಯವರೇ, ನೀವು ಅರಸ ಸ್ಥಾನವನ್ನ ಪಡಿತಾ ಇದ್ದೀರಿ, ದೇವರಾಜ ಅರಸ ಸ್ಥಾನವನ್ನ ಪಡಿತಾ ಇದ್ದೀರಿ. ಇದು ನಿಮಗೆ ಕಲ್ಪನೆ ಇರಬೇಕು. ಯಾಕಂದ್ರೆ ನೀವೊಬ್ಬರೇ ನಿಷ್ಠಾವಂತ ಇದ್ರೆ ಸಾಲದು, ಭ್ರಷ್ಟಾಚಾರ ಮುಕ್ತಿ ಇದ್ರೆ ಸಾಲದು. ನಿಮ್ಮ ಸಚಿವರು ಏನಾರು ಮಾಡ್ತಾ ಇದ್ದಾರೆ ಅದು ಬೇಕಲ್ಲ. ಕೇವಲ ಕಾಟಾಚಾರಕ್ಕೆ ಸರ್ಕಾರ ನಡೆಸ್ತಾ ಇದ್ದಾರೆ ಅನ್ನುವಂಥ ಒಂದು ಅರ್ಥ ಆಗ್ತೈತೆ. ಅದು ವಿಧೇಯಕ ಬಿದ್ದು ಹೋತ್ಲ. ಮತ್ತೆ ನಿಮ್ದು 26 ಮತ ನಿಮಗೆ, 23 ಮತ ನಿಮಗೆ, 26 ಮತ. ವಿಧೇಯಕ ಪಾಸ್ ಆಗಲಿಲ್ಲ. ಹಿಂಗೆ ಕಣ್ಣು ಮುಚ್ಕೊಂಡ್ರೆ ಹಿಂಗೆ ಆಗೋದು. ಇನ್ನು ಅನೇಕರು ಇದ್ದಾರೆ, ಅವ್ರಿಗೆ ಅವಕಾಶ ಕೊಡಿಲ್ಲ. 2.5 ವರ್ಷ ಸ್ಪೀಡ್ದಲ್ಲಿ ಇನ್ನೂ 2.5 ವರ್ಷ ಮಾಡಲಿ ಬೇರೆಯವರು. ಸಾಕಷ್ಟು ಜನ ಇದಾರಲ್ಲ, ನಿಷ್ಠಾವಂತರಿದ್ದಾರೆ, ಕೆಲಸ ಮಾಡ್ಬೇಕಂತ ಪ್ರಾಮಾಣಿಕರು ಇದ್ದಾರೆ. ಇಂಥವ್ರನ್ನ ಇಟ್ಕೊಂಡು ಯಾವ ಸಾಧನೆ ಮಾಡತ್ತೀರಿ ನೀವು? ಇನ್ನು ಸ್ವೀಟ್ ಫ್ಯಾಕ್ಟ್ರಿ ಅಂತಿದೆ ಅಂತ ಅದು ಸುದ್ದಿದೆ.
ಪ್ಲಾಟ್ಗಳಿಗೆ ನಮಗೆ ಹೇಳಿಕ್ ಬರೋದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಇದಕ್ಕೂ ಎಲ್ಲ ಉತ್ತರ ಕೊಡ್ಬೇಕು, ನಮ್ದಲ್ಲಪ್ಪ, ನಮ್ದಲ್ಲ ಅಂತೇಳಿ. ಇನ್ನೇನು ಸಕ್ಕರೆ ಫ್ಯಾಕ್ಟ್ರಿಗೆ ಮಾತ್ರ ಅವರು ಡಿಸಿಸ್ ಬ್ಯಾಂಕ್ದಿಂದ ಲೋನ್ ತೆಗೆದಾರೆ 20 ಕೋಟಿ ಹಿಂಗೆ. ಮೊದಲನೇ ಸಕ್ಕರೆ ಏನು ಶುಗರ್ಸ್ ಇದೆ ಅದು, ನಂತರ ಮಳಾಲ್ ಶುಗರ್ಸ್ ಇದೆ, ಅದಕ್ಕೂ ತೆಗೆದಾರೆ ಅವರು. ಇಲ್ಲ ಅಂತಲ್ಲ, ಸಾಲನೂ ಇದೆ. ಅದು ಎಷ್ಟು ಸಾಲಿದೆ, ಎಷ್ಟು ಆಸ್ತಿ ಇದೆ ಅದು ಬೇಕಲ್ಲ. ಒಂದು ಏನಾಗಿತ್ತಂದ್ರೆ ಕಂಪ್ಯೂಟರ್ ಹಗರನು ಕೂಡ ಇವ್ರ ಮೇಲೆ ಇದೆ. ಯಾಕಂದ್ರೆ ಹಿಂದೆ ಸಹಕಾರ ಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾಗ ಎಲ್ಲ ಸೊಸೈಟಿಗಳಿಗೆ ಏನು ಕ್ರೆಡಿಟ್ ಸೊಸೈಟಿ ಅವಾಗ ಕಂಪ್ಯೂಟರ್ ಸಪ್ಲೈ ಮಾಡ್ಬೇಕಂತ ಇತ್ತು. ಅವಾಗ ಅದ್ರ ಬೆಲೆ ಸ್ಟಾರ್ಟಿಂಗ್ 40-45 ಸಾವಿರ ಇತ್ತು. ಇವರು 60-65 ಸಾವಿರ 80 ಸಾವಿರ ತನಕ ಹಾಕಿ ಮಾರಾಟ ಮಾಡಿದ್ದಾರೆ. ನಂತರ ಒಂದು ವರ್ಷ ನಾವು ರಿಪೇರಿ ಮಾಡಿಕೊಡ್ತೀವಿ ಅಂತಿತ್ತು. ರಿಪೇರಿ ಇರಲ್ಲ, ಏನೂ ಇಲ್ಲ, ಕೊಟ್ಟು ಹೋಗ್ಬಿಟ್ರು. ಎಷ್ಟೋ ಜನ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ಹೋಗಿದ್ರು. ಅವಾಗ ಬಾಡಿಗೆ ಮನೆ ಆಗಿದ್ರು ಅವರು ಬೆಳಗಾವದಲ್ಲಿ, ಆಂಜನೇಯ ನಗರದಲ್ಲಿ ಎಲ್ಲೋ. ನಮ್ಗೆ ಗೊತ್ತಿಲ್ಲ, ನಾವು ಕಾಂಟ್ರಾಕ್ಟ್ ನಾವು ಕೊಟ್ಟವ್ರು ಬೇರೆ ಅಂತೇಳಿ. ಅಂದ್ರೆ ಕಂಪ್ನಿನೇ ಬೇರೆ, ಅದು ಸಪ್ಲೈ ಮಾಡೋರು, ದುಡ್ಡು ತೊಗೊಂಡವ್ರು ಇವರು. ಅಲ್ಲೇನೋ ಸಾಕಷ್ಟು ದುಡ್ಡು ಮಾಡಿದಂತ ಆರೋಪ ಇತ್ತು, ಅವಾಗಿತ್ತು ಅದು ಆರೋಪ, ಈಗೇನಿಲ್ಲ. ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಆಡಳಿತ ಚುರುಕುಗೊಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಖಾಲಿ ಚಕ್ರ ಕಟ್ಟಿಕೊಂಡು ಓಡಾಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಯಾರು ಹೇಳಿದರೆ? ಆದ್ರೆ ಎಷ್ಟು ಸಾಲಿದೆ, ಎಷ್ಟು ನೀವು ಆಸ್ತಿ ಮಾಡಿದ್ರಿ, ಅದು ಸಾರ್ವಜನಿಕ ಗೊತ್ತಾಗಬೇಕು. ಮತ್ತು ಮುಖ್ಯಮಂತ್ರಿಗಳಿಗೆ ನೀವು ಕೂಡ ನಿಗಾ ಇಡಬೇಕಾಗ್ತದೆ. ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕಾದ್ರೆ ಒಳ್ಳೆ ಸಂಪುಟದಲ್ಲಿ ಒಳ್ಳೆ ಸಚಿವರು ಇರ್ಬೇಕಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಬಿದ್ದದ್ದೇ ಅದಕ್ಕೆ, ಇದೇ ಕಾರಣದಿಂದ ಬಿದ್ದದ್ದು. 40% ಸರ್ಕಾರ ಭ್ರಷ್ಟಾಚಾರ ಆಡಳಿತ ನಡೆಸ್ತೈತೆ ಅಂತಲ್ಲ. ಅವರವರು ಅವ್ನು ಅಷ್ಟು ದುಡ್ಡು ಮಾಡಿ, ಇವರು ಅಷ್ಟು ದುಡ್ಡು ಮಾಡಿದ್ರೆ. ಯಡಿಯೂರಪ್ಪ RSS ಇಟ್ಟು ಬಂದರೆ ಯತ್ನಾಳ್ ಆರೋಪ ಮಾಡೇ ಮಾಡಿದ್ರು. ಯಾಕೆ RSSಗೆ ಹೋಗ್ತಾರೆ ಅವರು, ವಿದೇಶಕ್ಕೆ ಯಾಕೆ ಹೋಗ್ತಾರೆ ದುಡ್ಡು ಇಡ್ಲಿಕ್ಕೆ ಅಂತ ಆರೋಪ ಮಾಡೇ ಬಿಡಿದ್ರು. ಇವೆಲ್ಲ ತನಿಖೆ ಆಗಬೇಕು, ಆಂತರಿಕವಾಗಿ ತನಿಖೆ ಮಾಡ್ರಿ. ಯಾರು ಬೇಡ ಅಂತಾರೆ? ಮತ್ತು ಮುಕ್ತ ಆಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಟ್ಟು. ಸಾರ್ವಜನಿಕರು ಹೇಳಿದ ನಾವು ಹೇಳತ್ತೇವೆ, ನಮ್ದೇನು ಇಲ್ಲಿ ಸಾರ್ವಜನಿಕರು ಹೇಳ್ರಪ್ಪ ಹಿಂಗಿಂಗಿದೆ ಅಂತೇಳಿ. ಇನ್ನು ಮುಂದಿನ ಸಲ ಮತ್ತೊಬ್ಬ ಸಚಿವರು, ಮತ್ತೊಬ್ಬ MLAಗಳದು ಎಲ್ಲ ಹೇಳ್ಕೋತಾನೆ ಹೋಗ್ತೇವೆ. ಒಬ್ಬರ ಮೇಲೆ ಯಾಕೆ, ಎಲ್ಲರದು ಹೇಳತ್ತೇವೆ. ರಮೇಶ್ ಕತ್ತಿದ್ದು ಹೇಳಿದ್ದೇವೆ, ಲಕ್ಷ್ಮಣ ಸೌದಿದ್ದು ಹೇಳಿದೆ, ಕೋರೆಯದು ಹೇಳಿದೆ, ಕತ್ತಿಯದು ಹೇಳಿದೆ. ಬಿ ಶಂಕರನಾಥ್ ಇದ್ದಾಗ ಈ ರೀತಿ ಸಚಿವ ಸಂಪುಟ ಇರಲಿಲ್ಲ. ವೇಲ್ಪಟ್ರ ಇದ್ದಾಗ ಇರಲಿಲ್ಲ, VS ಕೌಜಲ್ ಇದ್ದಾಗ ಇರಲಿಲ್ಲ. ನಾ ಸಿದ್ನಾಳ್ ಅವರು SP ಸಿದ್ನಾಳ್ ಆರಿಸಿ ಬಂದರು. ಅವ್ರು ಕೊನೆಗೆ ದುಡ್ಡು ಮಾಡ್ಕೊಂಡು ಆ ಮಾತು ಬೇರೆ. ಆದ್ರೆ 4 ಸಲ ಅವರು MP ಇದ್ರಲ್ಲ, ಬಾಬಾಗೌಡರಿದ್ರು, ಅನೇಕರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ನಾವು ಏನು ಕೇಳೋದು ಮುಖ್ಯಮಂತ್ರಿಗಳಿಗೆ, ನೀವು ಇದನ್ನು ತನಿಖೆ ಮಾಡ್ತೀರಾ, ಉತ್ತರ ಕೊಡ್ತೀರಾ. ಸದನದಲ್ಲಿ ನನ್ನ ಕಡೆ ಚರ್ಚೆನೇ ಇಲ್ಲ. ಯಾವುದೋ ಒಂದು ಒಣ ಚರ್ಚೆ ತೆಗೆದುಕೊಂಡು ಬಂದ ಆಟೆ ಬಗ್ಗೆ ಒಣ ಚರ್ಚೆ ಬೇಡ. ಒಟ್ಟಾರೆ ಆಂತರಿಕವಾಗಿ ತನಿಖೆ ನಡೆಸಿ. ಇವರು ಮಾಡದೇ ಇದ್ರೆ ಮುಂದುವರಿಸಿ, ಮಾಡ್ತಾ ಇದ್ರೆ ಕೈ ಬಿಡಿ. ಅನೇಕ ಮಹಿಳಾ ಕೋಟಾದಲ್ಲಿ ಅನೇಕ ಜನ ಇದ್ದಾರೆ. ನಾವು ಯಾರು ಪರವಾಗಿಲ್ಲ, ಯಾರು ವಿರುದ್ಧ. BJP ಬಂದ್ರೆ ಅಷ್ಟೇ, ಕಾಂಗ್ರೆಸ್ ಬಂದ್ರೆ ಅಷ್ಟೇ, JDS ಬಂದ್ರೆ ಅಷ್ಟೇ. BJP ಪಕ್ಷ ಇದ್ದಾಗ ನಾವು ಕಾಂಗ್ರೆಸ್ ಏಜೆಂಟ್ ಅಂತ ಅಂತಿದ್ರು. ಎಲ್ಲಿದ್ದುಪ್ಪ ಜನರ ಪರವಾಗಿ ನಾವು ಇರೋರು. ಈಗ ಕಾಂಗ್ರೆಸ್ ಸರ್ಕಾರ BJP ಏಜೆಂಟ್ ಅಂತ ಅಂತಾರೆ. ನಾವು ಜನರ ಏಜೆಂಟ, ಜನಸಾಮಾನ್ಯರ ಏಜೆಂಟ್. ನಾವು ಕರೆ ಹೇಳ್ಬೇಕಂದ್ರೆ ನಮ್ಮ ಪತ್ರಿಕೆ 30 ವರ್ಷ ನಡೀತು ಆಯದಲ್ಲಿ. ಎಂಥ ಪತ್ರಿಕೆ, ಒಬ್ಬೊಬ್ಬ ಅಧಿಕಾರಿ 2 ತಗೋತಿದ್ದು. ನಂದೇಲಿ ಬಂದಿತ್ತೆ ಅಂತ ಎಷ್ಟು ಮಾರಾಟ. ಆರ್ಥಿಕ ತೊಂದರೆ ಬಂತು, ಎಲ್ಲರೂ ಕೂಡಿ ಮುಗಿಸ್ಬಿಟ್ರು, ನಮ್ಮನ್ನು ಮುಗಿಸಿರು. ಈಗೇನು ಮೊಬೈಲ್ದಾಗ ನಾವು ಹೇಳ್ಕೊತ ಕೂತೇವೆ, ನಮ್ಮನ್ನೇನು ಮುಗಿಸಾರ ಪುಕ್ಕಟ್ಟ. ಒಂದು 3 GB ಡಾಟಾ ಹಾಕಿದ್ರೆ ಹೊಡ್ರಲ್ಲ, ಬೇಕಷ್ಟು ಹೊಡ್ರಲ್ಲ. ಅಂದ್ರೆ ಆಧಾರ ರಹಿತ ಇರ್ಬೇಕು, ಆಧಾರ ಸಹಿತ ಇರ್ಬೇಕು, ರೈತ ಅಲ್ಲ ಸಹಿತ ಇರ್ಬೇಕು. ನೋಡ್ರಿ, ಮುಖ್ಯಮಂತ್ರಿಗಳು ಇದನ್ನ ಗಮನಿಸಬೇಕು, ಗಂಭೀರವಾಗಿ ಪರಿಗಣಿಸಬೇಕು. ಯಾರೋ ಒಬ್ಬರು ಬಂದರು, ಯಾರೋ ಒಬ್ರು ಹೇಳಿ ಹೋದ್ರು ಅಂತಂದ್ರೆ ಹೆಂಗೆ? ಏನಾದರೂ ತನಿಖೆ ಆಗ್ಬೇಕಲ್ಲ. MLAಗಳು ಕೂಡ ಮೇಲೆ ನೀವು ನಿಗಾ ಇಡಬೇಕು. ಸಿವಿಲ್ ಕಾಂಟ್ರಾಕ್ಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇರೆ ಒಬ್ಬರನ್ನ ಇಟ್ಟ 50% ತಗೋತಾರೆ ಅಂತ ಒಂದು ಆರೋಪನೇ ಇದೆ. ಯಾವ ಇಟ್ಟಿಗೆ ಅಂತ ಯಾರೋ ಒಬ್ಬರು ಇವೆಲ್ಲ ಹೇಳ್ಬೇಕಾಗ್ತೈತೆ. ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿದ್ದವರು, ಒಳ್ಳೆ ಹೆಸರುಗಳು, ಗುಡಿ ಗುಂಡಾರಕ್ಕೆ ದುಡ್ಡು ಕೊಡ್ತೀರಿ, ಅಭಿವೃದ್ಧಿಗೆ ಹರಿಕಾರ ಅನ್ಸ್ಕೊಂಡಿರಿ, ಒಳ್ಳೆ ಆಡಳಿತ ಇನ್ನೂ 2.5 ವರ್ಷ ಕೊಡ್ರಿ. ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನೂ ಇರ್ಬೇಕಂತಾನೆ ಹೇಳೋರು.
ಮುಂದುವರಿಬೇಕಂತಾನೆ ಹೇಳೋರು. ಯಾಕೆ ನಮಗೇನು, ಇವ್ರು ಬಂದ ಮತ್ತೊಬ್ರು ಬಂದ ನಮಗೇನು ಸಂಬಂಧ ಇದೆ? ಅದರ ಆರೋಪ ಬಂದಾಗ ಇದನ್ನ ನಿರಾಕಾರ ಮಾಡಬಾರ್ದು. ಬಿಡು, ಅವನೇನು ಹೇಳ್ತಾನಂತಂದ್ರೆ ಇದೆಲ್ಲ ನಾವು ಹೇಳಿ ಸುಳ್ಳ ಹೇಳ್ಬೇಕಲ್ಲ. ಹಿಂಗಿದೆ ಇಷ್ಟು ಸಾಲ, ಶುಗರ್ ಫ್ಯಾಕ್ಟ್ರಿ ಇಷ್ಟು ಸಾಲ. ನಮ್ಮೂ ಅಲ್ಲ, ಗುಲ್ಬರ್ಗ ಮಸಾಲೆ ಫ್ಯಾಕ್ಟ್ರಿ ನಮ್ದು ಅಲ್ಲ. ನಂತರ ಏನು ಟ್ರಾನ್ಸ್ಫಾರ್ಮರ್ ಏನು 2 ರಿಪೇರಿ ಫ್ಯಾಕ್ಟ್ರಿಗಳಿದಾವ, ಅವು ನಮ್ಮ ತಂಗಿ ಗಂಡ ಹೆಸರು ಮೇಲೆ ಇದಾವೆ, ರೆಡ್ಡಿ ಹೆಸರು ಮೇಲೆ ಇದಾವೆ ಅಂತ ಹೇಳಿರಲ್ಲ. ಉತ್ತರ ಕೊಡಬೇಕು. ಜನ ಇದನ್ನು ಕಾಯ್ತಾ ಇದ್ದಾರೆ. ಇಲ್ಲ, ಬೆಳಗಾವಿ ಗ್ರಾಮೀಣದಲ್ಲಿ ಮುಂದಿನ ಸಲ ನಿಮ್ಮ ಸೋಲು ಖಚಿತನ. ಉತ್ತರ ಕೊಟ್ರಲ್ಲ ಬಚಾವಾಗ್ತೀರಿ. ನಾವೇನು ನಿಮ್ಮ ಪರವಾಗಿ ಇಲ್ಲ, ವಿರುದ್ಧನೂ ಇಲ್ಲ. ಸತ್ಯ ಹೇಳ್ಕೊತ ಹೋಗಾರ ನಾವು. ನಿಮ್ದು ಅಷ್ಟೇ ಯಾಕ, ಎಲ್ಲಾರ್ದು ಹೇಳಿದೇವೆ. ತೆಗೆದು ನೋಡ್ರಿ ನಿನ್ನೆ ಎಪಿಸೋಡ್. ಬೆಳಗಾವಿ ಜಿಲ್ಲಾ ಎಲ್ಲ ರಾಜಕಾರಣಿಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿ ಮಾಡಿದ್ರು. ಇವ್ರು ಮೆಡಿಕಲ್ ಕಾಲೇಜ್ ತೆಗಿಬೇಕಂತ ಹೋಗ್ತಾರ, ತಮ್ಮದ ಒಂದು ಮೆಡಿಕಲ್ ಕಾಲೇಜ್ ತೊಗೊಂಬರ್ತಾರೆ. ಒಂದು ವೈನ್ ಶಾಪ್ಗೆ ಅರ್ಜಿ ಹಾಕಿರ್ತಾರೆ ಪಾಪ ಕಾರ್ಯಕರ್ತ, ಇವರ ವೈನ್ ಶಾಪ್ ತುಂಬ್ತಾರೆ. ಒಂದು ರೇಷನ್ ಶಾಪ್ ಹಾಕ್ಬೇಕಂದ್ರೆ ಇವರ ಕಾರ್ಯಕರ್ತನ ಒಬ್ಬ ರೇಷನ್ ಶಾಪ್ ಮಾಡ್ಕೊಂಡ್ ಬರ್ತಾರೆ. ಡಿಶಿಗೆ ಹೋಗಿ ಭೇಟಿ ಆಗ್ತಾರೆ ಲಾಸ್ಟ್ಗೆ. ರೇಷನ್ ಅಂಗಡಿ ನಮ್ಮ ಈ ಹುಡುಗ ಒಳ್ಳೆಯವದಾನ ಕೊಡ್ರಂತ. ಒಳ್ಳೆಯವಲ್ಲ, ಏಜೆಂಟ್ ಇರ್ತಾನ, ಛತ್ರಿಗೆರೆಗೆ ಇರ್ತಾನ, ಬೆಂಬಲಿಗೆ ಇರ್ತಾನ. ಒಟ್ಟಾರೆ ತನಿಖೆ ಆಗ್ಬೇಕು, ಸತ್ಯ ಹೊರಗೆ ಬರ್ಬೇಕು ಅಷ್ಟೇ, ಮತ್ತೇನಿಲ್ಲ. ನಮ್ದೇನು, ಜನ ಏನು ಹೇಳ್ತಾರೆ ಅದನ್ನು ಕೇಳೋರು ಅಷ್ಟೇ. ನಮಸ್ಕಾರ.